11 ದಿನಗಳ ವ್ರತವನ್ನು ಹಿಡಿದಿದ್ದಾರೆ. ಯಾಕಂದರೆ ಇಡೀ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಾರ್ಯಕ್ರಮದ ಯಜಮಾನಿಕೆಯನ್ನು ಅವರು ವಹಿಸಿದ್ದಾರೆ. ಹಾಗಾಗಿ ಆ ಯಜಮಾನಿಕೆನ ಆಮೇಲೆ ನರೇಂದ್ರ ಮೋದಿ ಮೊದಲೇ ಸ್ವಲ್ಪ ಅಲ್ಲ ಭಾಳ ದೈವಭಕ್ತ. ಅವರು ಈ ಹಿಂದೆ ನವರಾತ್ರಿ ಸಂದರ್ಭದಲ್ಲಿ ಕೂಡ ವ್ರತಗಳನ್ನು ಆಚರಿಸ್ತಾ ಇದ್ದರು. ಹಾಗಾಗಿ ಈ 11 ದಿನದ ವ್ರತ ಅವ್ರಿಗೆ ವಿಶೇಷವಾಗಿ ಕಷ್ಟ ಆಗುತ್ತೆ ಅಂತ ಅನಿಸೋದಿಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಅವರು ಮಾಡುವಂಥ ವ್ರತಗಳೇ. ಮತ್ತು ಈ 11 ದಿನದ ವ್ರತದಲ್ಲಿ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಾದಂಥ ವ್ರತಗಳು ಕೂಡ ಆ್ಯಸ್ ಯೂಶ್ವಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೆಲ್ಲ ಅಂತೇಳಿ. ನೋಡಿ, ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ನೂತನ ರಾಮ ಮಂದಿರ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ನರೇಂದ್ರ ಮೋದಿ ಯಜಮಾನತ್ವ ವಹಿಸಿಕೊಂಡಿದ್ದಾರೆ. ಅದಕ್ಕಾಗಿ ಶಾಸ್ತ್ರೋಕ್ತವಾದ 11 ದಿನಗಳ ಕಠಿಣ ವ್ರತಾಚರಣೆಯಲ್ಲಿ ತೊಡಗಿದ್ದಾರೆ. ಪ್ರಾಣ ಪ್ರತಿಷ್ಠೆಗಾಗಿ ಮೋದಿಯೇ ಯಮ ನಿಯಮ ವ್ರತಾಚರಣೆ ಮಾಡ್ತಾ ಇದ್ದು ಅದರ ಅಂಗವಾಗಿ ಜನವರಿ 12ರಿಂದ ಉಪವಾಸ ಮಾಡ್ತಾ ಇದ್ದಾರೆ. ಏನಿರುತ್ತೆ, ಯಮ ನಿಯಮ ವ್ರತದಲ್ಲಿ ತೊಡಗಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ಯಮ ನಿಯಮ ವ್ರತ ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಯಮ ನಿಯಮ ಬನ್ನಿ 11 ದಿನಗಳ ವ್ರತವನ್ನು ನೋಡೋಣ. ಪ್ರಧಾನಿ ಮೋದಿ ಕಟ್ಟುನಿಟ್ಟಿನ ನಿಯಮ ಪಾಲಿಸುವುದು ಕಡ್ಡಾಯವಾಗಿರುತ್ತೆ. ಇದರಲ್ಲಿ 11 ದಿನಗಳಲ್ಲಿ ಕೇವಲ ಎಳ್ನೀರು ಬಿಟ್ಟರೆ ಇನ್ನಾವುದೇ ಆಹಾರ ಸೇವಿಸುವಂತಿಲ್ಲ. ಕೇವಲ ಎಳ್ನೀರು ಮಾತ್ರ, ಬೇರೆ ಏನಿಲ್ಲ. ಅಂದರೆ ದ್ರವ ರೂಪದ ಆಹಾರ. ಈ ಸಾಧಾರಣವಾಗಿ ಈ ರೀತಿ ವ್ರತ ಮಾಡಿದವರಿಗೆ ಭಾಳ, ಅಣ್ಣಾ ಹಜಾರೆಗೆ ಭಾಳ ಈಸಿ ಆಗ್ತಾಯಿತ್ತು, ವ್ರತ ನಿರಂತರವಾಗಿ ಮಾಡ್ತಾಯಿದ್ರು. ಮಹಾತ್ಮ ಗಾಂಧಿಯವರಿಗೆ ಭಾಳ ಈಸಿ ಆಗ್ತಾಯಿತ್ತು, ವ್ರತ ನಿರಂತರವಾಗಿ ಮಾಡ್ತಾಯಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾಳ ಈಸಿ ಆಗ್ತಾಯಿತ್ತು, ವ್ರತ ನಿರಂತರವಾಗಿ ಮಾಡ್ತಾಯಿದ್ರು. ಇದೀಗ ನರೇಂದ್ರ ಮೋದಿಯವರು ಮೊದಲಿಂದ ಕೂಡ ವ್ರತ ಮಾಡ್ತಾ ಇದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನಿತ್ಯ ರಾತ್ರಿ ನೆಲದ ಮೇಲೆ ಮಲಗಬೇಕು. ನೆಲದ ಮೇಲೆ ಅಂತಂದರೆ ಕೇವಲ ಒಂದು ಚಾಪೆ ಮಾತ್ರ ಇರುತ್ತೆ, ಆ ಥರ. ಅಂದರೆ ಮೆತ್ತಗಿನ ಹಾಸಿಗೆ ಗೀಸಿಗೆಲ್ಲ ಯೂಸ್ ಮಾಡೋಂಗಿಲ್ಲ. ಆಮೇಲೆ ನರೇಂದ್ರ ಮೋದಿಯವರಿಗೆ ಅದು ಅಭ್ಯಾಸ ಇದೆ. ವಿಶೇಷವಾಗಿ ಸಂಘದಲ್ಲಿ ಕೆಲಸ ಮಾಡಿದವ್ರಿಗೆ ಅದು ಅಭ್ಯಾಸ ಇರುತ್ತೆ. ಅವರು ಟೇಬಲಲ್ಲಿ ಕೂತ್ಕೊಂಡು ಕೂಡ ಊಟ ಮಾಡೋದಿಲ್ಲ. ಈಗ ಭಿಕ್ಷೆ ಅಂತ ಕರೀತಾರೆ ಅದನ್ನು. ಸಂಘದ ಕೆಲಸ ಮಾಡೋರು ಬೇರೆ ಬೇರೆ ಮನೆಗಳಿಗೆ ಹೋಗಿ ಅಲ್ಲಿ ಮಾಡುವಂಥ ಊಟವನ್ನು ಭಿಕ್ಷೆ ಅಂತ ಕರೀತಾರೆ. ಆಮೇಲೆ ಯೋಗ ಧ್ಯಾನ ಬೇರೆ ಬೇರೆ ಕ್ರಿಯೆಗಳಲ್ಲಿ ಶಿಸ್ತು ಪಾಲಿಸಬೇಕು. ಆಮೇಲೆ ಯೋಗ ಧ್ಯಾನ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಮೋದಿ ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲೇ ಹೇಳ್ತಾ ಇದ್ದಾರೆ. ಧ್ಯಾನ ಮಾಡಬೇಕು, ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು, ಎಲ್ಲ ನಿಯಮಗಳನ್ನು ಸಾಮಾನ್ಯ ದಿನಗಳಲ್ಲಿ ಪಾಲಿಸ್ತಾ ಇದ್ದಾರೆ ಮೋದಿ. ಹಾಗಾಗಿ ದೊಡ್ಡ ಕಷ್ಟ ಏನಲ್ಲ, ಅಯ್ಯೋ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ, ಅದು ನಿಜವಾಗಿ ಅವರು ಎಂಜಾಯ್ ಮಾಡ್ತಾ ಇರ್ಬೋದು. ಈಗ ರಾಮನ ಪ್ರಾಣ ಪ್ರತಿಷ್ಠೆಗಾಗಿ ಮತ್ತಷ್ಟು ಸ್ವಲ್ಪ ವ್ರತ ಜಾಸ್ತಿ ಆಗತ್ತೆ ಪಾಲಿಸಿದ್ದಾರೆ. ಈ ನಡುವೆ ಯೋಗಿ ಆದಿತ್ಯನಾಥ್ ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು ಕಳೆದ ಬಾರಿ ಕುಂಭಮೇಳ ಆದಾಗಲೂ ಕೂಡ ಇಷ್ಟೆಲ್ಲ ಕೋಟಿ ಖರ್ಚಾಯಿತು ಅಂತೇಳಿ ಭಾಳ ಗುಲ್ಲೆದ್ದಿತ್ತು. ಈಗಲೂ ಹೇಳ್ತಾ ಇದ್ದಾರೆ ತುಂಬ ಖರ್ಚಾಗ್ತಾ ಇದೆ, ಇದರಿಂದ ಶಾಲೆ ಕಾಲೇಜು ಆಸ್ಪತ್ರೆ ಎಲ್ಲ ಮಾಡಲಿಕ್ಕಾಗಲ್ವಾ ಮತ್ತೊಂದು ಅಂತೇಳಿ. ಹಾಗಂತ ಸರ್ಕಾರದ 1 ರೂಪಾಯಿ ಕೂಡ ಇದಕ್ಕೆ ಬಿದ್ದಿಲ್ಲ. ಜನರ ದೇಣಿಗೆ ದುಡ್ಡು 1 ಲಕ್ಷ ಕಾರ್ಯಕರ್ತರು 5 ಲಕ್ಷ ಮನೆಗಳಿಂದ 11 ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ತನಕ ದೇಣಿಗೆ ಸಂಗ್ರಹ ಮಾಡಿದ್ದಾರೆ. ಆದರೆ ಯೋಗಿ ಆದಿತ್ಯನಾಥ್ ಅವರಿಗೆ ಈ ರಾಮ ಮಂದಿರದ ಮೂಲಕ ಕಂಪ್ಲೀಟಾಗಿ, ಯಾಕಂದರೆ ಉತ್ತರ ಪ್ರದೇಶ ರಾಜ್ಯ ಇದೆಲ್ಲ ಬಡ ರಾಜ್ಯ, ಅದು ಬಡ ರಾಜ್ಯ. ನಾವು ಸಾಧಾರಣವಾಗಿ GST ನಾವೆಷ್ಟು GST ಕಟ್ತೇವೆ ವಾಪಸ್ ಎಷ್ಟು ಬರುತ್ತೆ, ಅವರೆಷ್ಟು ಕಟ್ತಾರೆ ವಾಪಸ್ ಎಷ್ಟು ಬರುತ್ತೆ ಅಂತಂದಾಗ ಭಾಳ ಬಡ ರಾಜ್ಯ. ಆದರೆ ರಾಮ ಮಂದಿರವನ್ನು ಆದಾಯದ ದೊಡ್ಡ ಮೂಲವನ್ನಾಗಿ ಮಾಡಬೇಕು ಅಂತೇಳಿ ದೊಡ್ಡೊಂದು ಸ್ಕೆಚ್ ಇದೆಯಂತೆ. ಸೀಕ್ರೆಟಾಗಿ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೀಕ್ರೆಟಾಗಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ, ಅವರ ಮೈಂಡಲ್ಲಿ ಓಡ್ತಾ ಇದೆಯಂತೆ. ಏನಿರ್ಬೋದು ಯೋಗಿ ಆದಿತ್ಯನಾಥ್ ತಲೆಯಲ್ಲಿ ಓಡ್ತಾ ಇರುವಂಥ ಐಡಿಯಾ? ಆ ಮೂಲಕ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಬರುವಂಥ ಐಡಿಯಾ ಯಾವುದು? ಅದರ ಬಗ್ಗೆ ಒಂದು ವಿವರವಾದ ಮಾಹಿತಿ ಇಲ್ಲಿದೆ. ರಾಮಭದ್ರಾಚಾರ್ಯರನ್ನ ಭೇಟಿಯಾದ ನಂತರ ನೇರವಾಗಿ ರಾಮ ಮಂದಿರಕ್ಕೆ ತೆರಳಿದ್ರು. ರಾಮ ಜನ್ಮಭೂಮಿಯಲ್ಲಿ ಭದ್ರತಾ ಪರಿಶೀಲನೆ ನಡೆಸಿದ್ರು. ದೂರದ ಊರಿನಿಂದ ಬರುವವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನಿಗಾ ವಹಿಸಲು ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ರು. ಇನ್ನು ಸಾಧು ಸಂತರು ಭಕ್ತರಿಗೆ ತಂಗಲು ಮಾಡಿರುವ ಟೆಂಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವಿಂಟೇಜ್ ಕಾರಲ್ಲಿ ರಾಮ ಮಂದಿರದ ಆವರಣಕ್ಕೆ ಪ್ರವೇಶಿಸಿದ ಸಿಎಂ ಯೋಗಿ ಆದಿತ್ಯನಾಥ್ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಹೋಮ ಹವನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಅಯೋಧ್ಯೆಯ ರಾಮ ಮಂದಿರದ ಮುಂದೆ ಸಿಎಂ ಯೋಗಿನಾಥ್ ಫೋಸ್ ಕೊಟ್ಟಿದ್ದು ಹೀಗೆ: ಒಟ್ಟಾರೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ 72 ಗಂಟೆ ಮಾತ್ರ ಬಾಕಿ ಇದ್ದು ಸಿಎಂ ಯೋಗಿ ಆದಿತ್ಯನಾಥ್ ರವರು ಬರುವ ಭಕ್ತರಿಗೆ ಕೊಂಚವೂ ತೊಂದರೆಯಾಗದಂತೆ ನಿಗಾವಹಿಸಿದ್ದಾರೆ. ಈ ನಡುವೆ